ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟುಡೇ ನ್ಯೂ ಬ್ಲಾಗ್. ಇವತ್ತು ರೋಡ್ ಮೇಲೆ ಇದ್ದೀನಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಗುರು. ವ್ಲಾಗ್ ವಿಡಿಯೋ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಈಗ. ಸೊ ಗಾಡಿ ಸ್ವಲ್ಪ ರನ್ನಿಂಗಲ್ಲಿ ಇರಲಿ ಅಂತ ಸ್ಟಾರ್ಟ್ ಮಾಡೋಣ ಇವಾಗ. ಗಾಡಿ ಸ್ಟಾರ್ಟ್ ಮಾಡ್ಕೋತೀನಿ. ಗಾಡಿ ಹೋಗ್ತಾ ಇದೆ, ಸ್ಲೋ ಆಗಿ ಕ್ಲಚ್ ಬಿಟ್ಟರೆ ಹೋಗ್ತಾ ಇದೆ. ರೇಸ್ ಕೊಡೋದೇ ಬೇಡ ಆಯ್ತಾ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ನೋಡ್ಬೋದು. ಈ ಕಡೆ ಆ್ಯಂಡ್ ಆಟೋಮೆಟಿಕ್ ಹೋಗ್ತಾನೆ ಇರುತ್ತೆ. ಕಲಿಯೋರಿಗೆ ಅಡ್ಡಿಲ್ಲ, ಬಟ್ ವೇಟ್ ಬ್ಯಾಲೆನ್ಸ್ ಮಾಡಬೇಕಷ್ಟೆ. ಹೊಸಬ್ರು ಬಂದುಬಿಟ್ಟು ಹಿಂಗೆ ಕಲಿಯೋದು ಅಂದರೆ ಒಂದು ಸತಿ ಆಗಲ್ಲ. ವೇಟು ಬ್ಯಾಲೆನ್ಸ್ ಇರಬೇಕು ಸ್ವಲ್ಪ. ವೇಟ್ ತುಂಬಾ ಇರುತ್ತೆ ಗೈಸ್, ಆದರೆ ನನ್ನ ಹತ್ರ ವೇಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಿಲ್ಲ. ಸೊ ವೇಟ್ ಬ್ಯಾಲೆನ್ಸ್ ಇದೆ ಅಷ್ಟೆ. ಅಂದರೆ ಇವಾಗ ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಬೈಕ್ ಮೇಲೆ ಹಿಂಗೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಫಸ್ಟ್ ಟೈಮ್ ಕಲಿಬೇಕಾದ್ರೆ. ಓಕೆನಾ, ಹಿಂಗೆ ನಿಂತ್ಕೊಂಡಿದ್ದೀನಿ. ಇದು ವೇಟ್ ಬ್ಯಾಲೆನ್ಸ್ ಅಂತಾರೆ. ಇವಾಗ ಇಳಿಬೋದು. ವೇಟ್ ಬ್ಯಾಲೆನ್ಸ್ ಇಟ್ಕೊಂಡು ನಾವು ಇಳಿದ್ದೀನಿ ಅಷ್ಟೇ. ಸೊ ಸ್ವಲ್ಪ ಬೆಂಡ್ ಆಯ್ತಪ್ಪ. ಬೆಂಡ್ ಅಂದರೆ ಸ್ವಲ್ಪ ಬೈಕ್ ಬೆಂಡ್ ಆಯ್ತಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಬಿಡೋದೆ ಹಿಂಗೆ ಸುಮ್ಮನೆ. ಓಕೆನಾ, ವೇಟ್ ಬ್ಯಾಲೆನ್ಸ್ ಇದ್ದರೆ ಅದು ಏನಾಗಲ್ಲ. ಸೊ ನಾರ್ಮಲಿ ಹೋಗ್ತಾ ಇರ್ಬೋದು, ನಿಲ್ಲಿಸ್ಬೋದು, ಸ್ಟ್ಯಾಂಡ್ ಆಗಿಬಿಟ್ಟು ಹೋಗ್ಬೋದು. ಓಕೆನಾ, ಮತ್ತೆ ಗಾಯ್ಸ್, ಒಮ್ಮೆಗಲ್ ಯಾರ್ಯಾರು ಯೂಸ್ ಮಾಡ್ತೀರಾ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಾನಂತೂ ಯಾವಾಗಲೂ ಯೂಸ್ ಮಾಡಲ್ಲ, ಸುಮ್ಮನೆ ಬೋರ್ ಆದಾಗ ಹಿಂಗೆ ಯೂಸ್ ಮಾಡ್ತೀನಿ. ಒಮ್ಮೆಗಲ್ ಅನ್ನೋದು ಒಂದು ವೆಬ್ಸೈಟು, ಯೂಟ್ಯೂಬಲ್ಲಿ ಹೊಡೆದು ನೋಡಿ ಸಿಗ್ಬೋದು. ಅಂದರೆ ಒಮ್ಮೆಗಲ್ಲಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ ಇದ್ದಾರೆ, ಒಮ್ಮೆಗಲ್ ಯೂಸ್ ಮಾಡ್ತಾ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಒಳ್ಳೆ ಸಖತ್ ಫನ್ನಿ ವಿಡಿಯೋಸ್ ಮಾಡ್ತಾರೆ. ಇವಾಗ ನಾವು ಆನ್ ಮಾಡಿದ್ರೂ ನಮಗೆ ಟೈಮ್ ಪಾಸ್ ಆಗುತ್ತೆ ಅಷ್ಟೇ. ಯಾರ್ಯಾರೋ ಕನೆಕ್ಟ್ ಆಗ್ತಾರ್ಗಳು, ಅದೇನು ಇದು ಇಲ್ಲ. ಸೊ ನೆಕ್ಸ್ಟು ಇವಾಗ ಕನೆಕ್ಟ್ ಆದವರು ಮತ್ತೊಂದು ಕನೆಕ್ಟ್ ಆಗಲ್ಲ. ಸುಮ್ಮನೆ ಮಾತಾಡಿದ್ರೆ ನಾವು ಮಾತಾಡೋದು, ಅವರು ಯಾವ ಥರ ಮಾತಾಡ್ತಾರೆ ನಾವು ಆ ಥರನೇ ಮಾತಾಡೋದು. ಓಕೆನಾ, ಇವಾಗ ಇನ್ಸ್ಟಾಗ್ರಾಮು ಅದು ಇದು ಲೈವ್ ಹೋದರೆ ಸಿಗ್ತಾರೆ ಗುರು. ಸೊ ಒಮ್ಮೆಗಲ್ ಹಂಗಾಗಲ್ಲ. ಒಂದು ಸತಿ ಸಿಗಿದ್ರೆ ನೆಕ್ಸ್ಟ್ ಅವ್ರು ಸಿಗಲ್ಲ. ಹಂಗೆ ಸುಮ್ಮನೆ ಮಾತಾಡೋದು. ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಿತ್ತು. ನಾನು ಅಂದರೆ ನನ್ನ CBR 250 ಎಕ್ಸಾಸ್ಟ್ ಸೌಂಡು ಕೇಳಿಸು, ವಿಡಿಯೋ ಮಾಡು ಅಂತ. ಸೊ ನನಗೆ ನಿಜ ಹೇಳ್ಬೇಕಂದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇದ್ದಷ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ಸ್ ಇಲ್ಲ ಗುರು. ಸೊ ಸಬ್ಸ್ಕ್ರೈಬ್ ಮಾಡಿ ಗುರು. ನೀವು ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇದ್ದಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ನನಗೆ 1K ಪ್ಲಸ್ ಮೊನೆಟೈಸೇಷನ್ ಆಗೋ ಫಸ್ಟು ಸಬ್ಸ್ಕ್ರೈಬ್ಸ್ ಬರ್ತದೆ ಗುರು. ಸೊ ನಿಮ್ಮ ಇಷ್ಟ, ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಮಾಡಿ. ನಾನು ವಿಡಿಯೋಸ್ ಚೆನ್ನಾಗಿ ಅನಿಸಿದರೆ ಮಾಡಿ. ಸೊ ಅವರಿಗೋಸ್ಕರ ನಾನು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಆಯಿತಾ, ಇವಾಗಲೇ. ಸೊ ಈಗಲೇ ಕೇಳಿಸ್ತೀನಿ ಗುರು. ಓಕೆನಾ, ಮತ್ತೆ ಕಾಮೆಂಟ್ ಮಾಡಿ ಏನೇನು ಮಾಡಬೇಕಂತ ಮಾಡ್ತೀನಿ. ಒಬ್ಬರು ಕುಕ್ಕಿಂಗ್ ಅಂದರೆ ಫುಡ್ ವಿಡಿಯೋ ಮಾಡು, ನಿಮ್ಮ ಫುಡ್ ಹೆಂಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅದನ್ನು ವಿಡಿಯೋ ಮಾಡ್ತೀನಿ ಗುರು. ಓಕೆನಾ, ನೋಡ್ತಾ ಇದ್ರೆ ಥ್ಯಾಂಕ್ ಯು. ನಂಗೆ ಆ ಥರ ಕಾಮೆಂಟ್ ಮಾಡಿದವರು ನೋಡ್ತಾ ಇದ್ರೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಕಾಮೆಂಟು ಯಾವ್ಯಾವ ಥರ ಕಾಮೆಂಟ್ ಮಾಡಿದ್ದೀರಾ ಆ ಥರ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಸಿಂಪಲ್ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಮತ್ತೆ ಹೇಳ್ಬೇಕಂದ್ರೆ ಈ CBR ಒರಿಜಿನಲ್ ಎಕ್ಸಾಸ್ಟ್ ನಾನು ಮೋಡಿಫೈ ಮಾಡಿಲ್ಲ. ಎಕ್ಸಾಸ್ಟ್ ಗೊತ್ತಾ, ಇದು ಒರಿಜಿನಲ್ ಎಕ್ಸಾಸ್ಟ್. ಸೊ ನೋಡ್ಬೋದು ಇಲ್ಲಿ CBR 250R. ಸೊ ಇದು ಒರಿಜಿನಲ್ ಎಕ್ಸಾಸ್ಟ್ ಗೊತ್ತಾ. ನಾನು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಲ್ಲ. ವಾಸ್ ಇಲ್ಲ ಗುರು, ಕ್ಲೀನ್ ಇಲ್ಲ ಗಾಡಿ. ಸ್ವಲ್ಪ ಧೂಳು ಇದೆ, ನೋಡ್ಬೋದು. ವಾಶ್ ಮಾಡಿಲ್ಲ ಸದ್ಯದಲ್ಲಿ. ಓಕೆನಾ, ಮಾಡಬೇಕು. ಸೊ ಚಾವಿ ಆನ್ ಇದೆ, ಗಾಡಿ ಸ್ಟಾರ್ಟ್ ಮಾಡೋಣ. ಅವಾಗ ನಾರ್ಮಲ್ ಆಗಿ ಎಕ್ಸಾಸ್ಟ್ ಸೌಂಡ್ ಕೇಳಿ.
ಗಾಯ್ಸ್ ಎಕ್ಸಾಸ್ಟ್ ಸೌಂಡ್ ಕೇಳ್ತು ಅನ್ಕೋತೀನಿ ಗುರು. ಇನ್ನೊಂದ್ಸತಿ ಸ್ಟಾರ್ಟ್ ಮಾಡೋಣ. ನೋಡಿ ಸೊ ಗೈಸ್ ಎಕ್ಸಾಸ್ಟ್ ಸೌಂಡ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಮತ್ತೆ ಏನು ಮಾಡ್ಬೇಕಂತ ಕಾಮೆಂಟ್ ಮಾಡಿ, ಮಾಡ್ತೀನಿ. ಸಬ್ಸ್ಕ್ರೈಬ್ಗೋಸ್ಕರ ವಿಡಿಯೋಸ್ ಮಾಡ್ತೀನಿ ಗೈಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದ್ಯದಲ್ಲಿ ಒಂದು ಲಾಂಗ್ ಟೂರ್ ಇದೆ ಗುರು, ಹೋಗ್ಬೇಕು ಅನ್ಕೊಂಡಿದ್ದೀನಿ. ನ್ಯೂ ಇಯರ್ ಆದಮೇಲೆ ಓಕೆನಾ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ನಮ್ಮ ಅಕ್ಕಪಕ್ಕದ ಒಳ್ಳೆ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಗುರು. ಈ ಕಡೆ ಸುಮಾರಷ್ಟು ಯಲ್ಲಾಪುರ ಸೈಡು ಸುಮಾರಷ್ಟು ಪ್ಲೇಸ್ಗಳಿವೆ, ತೋರಿಸ್ತೀನಿ. ನಮ್ಮ ಮನೆ ಅಕ್ಕಪಕ್ಕನೂ ಇದೆ, ನಾನು ಇನ್ನೂ ತನಕ ಹೋಗಿಲ್ಲ, ಅದನ್ನು ತೋರಿಸ್ತೀನಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.